ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 9ನೇ ತರಗತಿಯ ಅಧ್ಯಾಯ 1 ಪಾಶ್ಚಾತ್ಯ ಧರ್ಮಗಳಿಗೆ ಸಂಬಂಧಪಟ್ಟಂಥ ಇವತ್ತಿನ ಕ್ಲಾಸಸ್ನ ನೋಡ್ತಾ ಹೋಗೋಣ. ಸೊ ಅದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರುತ್ತೆ. ಕರ್ನಾಟಕ TET ಆಗಿರ್ಬೋದು, PSTR, GPSTR, HSTR ಎಲ್ಲ ಸಂಬಂಧಪಟ್ಟಂತೆ, ಅಥವಾ ಅದರ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನಿದೆಯೋ PC, PDO, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಸಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗ್ತಕ್ಕಂಥ ಒಂದು ಚಾಪ್ಟರ್ ಇದಾಗಿರುತ್ತೆ ಸ್ನೇಹಿತರೆ, ಸೋಷಿಯಲ್ಲು. ಸೊ ನೋಡ್ತಾ ಹೋದರೆ ಫಸ್ಟ್ ಕ್ವೆಶನ್ ಈ ರೀತಿ ಇದೆ. ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಜಗತ್ತಿನ ಯಾವ ಪ್ರದೇಶಗಳಲ್ಲಿ ಜನ್ಮ ತಾಳಿದವು? ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಜಗತ್ತಿನ ಯಾವ ಪ್ರದೇಶಗಳಲ್ಲಿ ಜನ್ಮ ತಾಳಿದವು? ಆಪ್ಷನ್ ಸಿ ಇದೆ ಪೌರತ್ವ ಪ್ರದೇಶಗಳಲ್ಲಿ, ದಕ್ಷಿಣ ಏಷ್ಯಾದಲ್ಲಿ, ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಮತ್ತು ಆಫ್ರಿಕಾದಲ್ಲಿ. ಸೊ ಸರಿಯಾದಂಥ ಒಂದು ಉತ್ತರ ಆನ್ಸರ್ ಆಪ್ಷನ್ 3, ಪಾಶ್ಚಾತ್ಯ ಪ್ರದೇಶಗಳಲ್ಲಿ. ಈ 4 ಧರ್ಮಗಳು ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಹುಟ್ಟಿ ಬೆಳೆದಿವೆ ಎಂದು ಇತಿಹಾಸ ಹೇಳುತ್ತದೆ. ಪಾಶ್ಚಾತ್ಯ ಧರ್ಮಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಏಷ್ಯನ್ ರಿಲಿಜನ್ಗಳು, ಸೆಮೆಟಿಕ್ ರಿಲಿಜನ್ಗಳು, ಇಂಡಿಕ್ ರಿಲಿಜಿಯನ್ಗಳು, ಮಾಡರ್ನ್ ರಿಲಿಜಿಯನ್ಗಳಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ, ಸೆಮೆಟಿಕ್ ರಿಲಿಜಿಯನ್ಗಳು. ಯಹೂದಿ, ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ಇಂಗ್ಲಿಷ್ನಲ್ಲಿ ಸೆಮೆಟಿಕ್ ರಿಲಿಜಿಯನ್ಗಳೆಂದು ಕರೆಯುವ ವಾಡಿಕೆ ಇದೆ. ಈ ಎಲ್ಲ ಪಾಶ್ಚಾತ್ಯ ಧರ್ಮಗಳಲ್ಲಿ ಕಂಡುಬರುವ ಸಾಮಾನ್ಯ ನಂಬಿಕೆ ಯಾವುದು? ಬಹುದೇವತಾ ಆರಾಧನೆ, ಮೂರ್ತಿ ಪೂಜೆ, ಏಕದೇವತಾ ಆರಾಧನೆ, ಪ್ರಕೃತಿ ಆರಾಧನೆ. ಉತ್ತರ ಆಪ್ಷನ್ ಸಿ. ಈ ಧರ್ಮಗಳು ದೇವರು ಒಬ್ಬನೇ ಎಂದು ನಂಬುತ್ತವೆ. ಇದನ್ನು ಏಕದೇವಾರಾಧನೆ ಎಂದು ಕರೆಯುತ್ತಾರೆ. ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಯಾವುದು? ಕ್ರೈಸ್ತ, ಇಸ್ಲಾಂ, ಪಾರ್ಸಿ, ಯಹೂದಿ. ಉತ್ತರ ಆಪ್ಷನ್ ಡಿ, ಯಹೂದಿ ಧರ್ಮ ಅಥವಾ ಜುಡಾಯಿಸಮ್ ಎಂಬುದು ಪಾಶ್ಚಾತ್ಯ ಜಗತ್ತಿನಲ್ಲೇ ಅತ್ಯಂತ ಹಳೆಯ ಧರ್ಮವಾಗಿದೆ. ಆನ್ಸರ್ ಆಪ್ಷನ್ ಡಿ. ರಿಲಿಜಿಯನ್ ಎಂಬ ಇಂಗ್ಲಿಷ್ ಪದಕ್ಕೆ ಸಮಾನವಾಗಿ ಕನ್ನಡದಲ್ಲಿ ಯಾವ ಪದವನ್ನು ಬಳಸಲಾಗುತ್ತದೆ? ಆಪ್ಷನ್ಸ್ಗಳು ಸಂಸ್ಕೃತಿ, ಧರ್ಮ, ಆಚಾರ, ನೀತಿ. ಸೊ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದ ಸ್ನೇಹಿತರೆ, ರಿಲಿಜಿಯನ್ ಎಂಬ ಪದಕ್ಕೆ ಸಂವಾದಿಯಾಗಿ ಧರ್ಮ ಎಂಬ ಪದವನ್ನು ಬಳಸುವುದು ವಾಡಿಕೆಯಾಗಿದೆ. ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಯಹೂದಿ ಧರ್ಮದ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಪಾರ್ಸಿಗಳು, ಮುಸ್ಲಿಮರು, ಯಹೂದ್ಯರು, ಕ್ರೈಸ್ತರು. ಯಹೂದಿ ಧರ್ಮದ ಅನುಯಾಯಿಗಳನ್ನು ಯಹೂದ್ಯರು ಅಥವಾ ಜ್ಯೂಗಳು ಎಂದು ಕರೆಯುತ್ತಾರೆ. ಹಾಗಾಗಿ ಆನ್ಸರ್ ಆಪ್ಷನ್ ಸಿ, ಯಹೂದ್ಯರು. ಯಹೂದ್ಯರ ಆದಿಮ ಭಾಷೆ ಯಾವುದು? ಅರೇಬಿಕ್, ಹೀಬ್ರೂ, ಲ್ಯಾಟಿನ್, ಸಂಸ್ಕೃತ. ಸರಿಯಾದ ಉತ್ತರ ಸ್ನೇಹಿತರೆ, ಯಹೂದ್ಯರು ಮಾತನಾಡುತ್ತಿದ್ದ ಮತ್ತು ಬಳಸುತ್ತಿದ್ದ ಅವರ ಮೂಲ ಭಾಷೆ ಹೀಬ್ರೂ ಆಗಿದೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ, ಹೀಬ್ರೂ. ಯಹೂದಿಗಳು ಪೂಜಿಸುವ ದೇವರ ಹೆಸರೇನು ಅಂತ ಕೇಳಿದರೆ ಜೀಸಸ್, ಅಲ್ಲಾ, ಅಹುರ್ ಮಾಜ್ದಾ, ಯಾವೆ. ಯಹೂದಿಗಳು ಪೂಜಿಸುವ ದೇವರ ಹೆಸರು ಆಪ್ಷನ್ ಡಿ, ಯಾವೆ. ಯಹೂದಿ ಧರ್ಮದ ಮೂಲ ಪುರುಷ ಯಾರು? ಆಪ್ಷನ್ಸ್ ಮೋಸೆಸ್, ಡೇವಿಡ್, ಅಬ್ರಾಮ್, ಸಾಲೋಮನ್. ಯಹೂದಿ ಧರ್ಮದ ಮೂಲ ಪುರುಷ ಆಪ್ಷನ್ ಸಿ, ಅಬ್ರಾಮ್ ಅಥವಾ ಏಬ್ರಾಮ್ ಅಂತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಯಹೂದಿ ಧರ್ಮದ ಪ್ರವಾದಿ ಯಾರು ಅಂತ ಕೇಳಿದರೆ ಅಬ್ರಾಮ್, ಮೋಸೆಸ್, ಜೀಸಸ್, ಮೊಹಮ್ಮದ್ ಪೈಗಂಬರ್. ಯಹೂದಿ ಧರ್ಮದ ಪ್ರವಾದಿ ಆನ್ಸರ್ ಆಪ್ಷನ್ ಬಿ, ಮೋಸೆಸ್ ಅವರನ್ನು ಯಹೂದಿ ಧರ್ಮದ ಪ್ರಮುಖ ಪ್ರವಾದಿ ಎಂದು ಪರಿಗಣಿಸಲಾಗುತ್ತದೆ. ಯಹೂದ್ಯರು ತಮ್ಮ ಆದಿ
ದೊರೆ ಎಂದು ಯಾರನ್ನು ಭಾವಿಸುತ್ತಾರೆ? ಸಾಲೋಮನ್, ಡೇವಿಡ್, ಗೊಲಾಯತ್, ಹಿಟ್ಲರ್. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ, ಡೇವಿಡ್ ಎಂಬಾತನನ್ನು ಯಹೂದ್ಯರು ತಮ್ಮ ಮೊದಲ ಅಥವಾ ಆದಿ ದೊರೆ ಎಂದು ಗೌರವಿಸುತ್ತಾರೆ. ಡೇವಿಡ್ ರಾಜನು ಯಾರನ್ನು ಸೋಲಿಸಿ ಯಹೂದ್ಯರಿಗೆ ಅರಸನಾದನು? ಸಾಲೋಮನ್, ಗೊಲಾಯತ್, ಹಿಟ್ಲರ್, ಸೀಸರ್. ಸರಿಯಾದ ಒಂದು ಉತ್ತರ ಡೇವಿಡ್ ತನಗಿಂತ ತುಂಬ ಶಕ್ತಿಶಾಲಿಯಾಗಿದ್ದ ಮತ್ತು ಆಕಾರದಲ್ಲಿ ದೊಡ್ಡವನಾಗಿದ್ದ ಗೊಲಾಯತ್ನನ್ನು ಸೋಲಿಸಿ ರಾಜನಾಗ್ತಾನೆ. ಸೊ ಗೊಲಾಯತ್ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಯಹೂದ್ಯರ ಮೊದಲ ದೇವಾಲಯವನ್ನು ನಿರ್ಮಿಸಿದ ರಾಜ ಯಾರು? ಯಹೂದಿಯರ ಮೊದಲ ದೇವಾಲಯವನ್ನು ನಿರ್ಮಿಸಿದ ರಾಜ ಯಾರು? ಡೇವಿಡ್, ಅಬ್ರಹಂ, ಸಾಲೋಮನ್, ಮೊಸೆಸ್. ಸರಿಯಾದಂಥ ಒಂದು ಉತ್ತರ ಡೇವಿಡ್ ರಾಜನ ಮಗನಾದ ಸಾಲೋಮನ್ ತನ್ನ ರಾಜ್ಯದಲ್ಲಿ ಯಹೂದ್ಯರಿಗಾಗಿ ಮೊದಲ ದೇವಾಲಯವನ್ನು ಕಟ್ಟಿಸಿದನು. ಸೊ ಹಾಗಾಗಿ ಆನ್ಸರ್ ಇಲ್ಲ, ಆಪ್ಷನ್ ಸಿ, ಸಾಲೋಮನ್ ಆಗಿರ್ತಾನೆ. ಸಾಲೋಮನ್ ರಾಜನ ಮರಣದ ನಂತರ ಯಹೂದಿ ರಾಜ್ಯವು ಯಾವ 2 ಪ್ರಾಂತ್ಯಗಳಾಗಿ ಒಡೆಯಿತು? ಆಪ್ಷನ್ ಸಿ ಇದೆ ರೋಮ್ ಮತ್ತು ಗ್ರೀಸ್. ಆಪ್ಷನ್ ಬಿ ಇಸ್ರೇಲ್ ಮತ್ತು ಜೂಡಾ. ಆಪ್ಷನ್ ಸಿ ಮೆಕ್ಕಾ ಮತ್ತು ಮದೀನಾ. ಆಪ್ಷನ್ ಡಿ ಪರ್ಷಿಯಾ ಮತ್ತು ಇರಾನ್. ಸೊ ಸಾಲೋಮನ್ ತೀರಿಕೊಂಡ ಮೇಲೆ ರಾಜ್ಯವು ಇಬ್ಬಾಗವಾಯಿತು, ಒಂದು ಇಸ್ರೇಲ್ ಮತ್ತೊಂದು ಜುಡಾ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟು, ಎರಡನೇ ಮಹಾಯುದ್ಧದ ಸಮಯದಲ್ಲಿ 60 ಲಕ್ಷ ಯಹೂದಿಗಳನ್ನು ಕೊಲ್ಲಿಸಿದವರು ಯಾರು? ಆಪ್ಷನ್ ಸಿ ಇದೆ ಸ್ನೇಹಿತರೆ, ಎ ಮುಸ್ಸೊಲಿನಿ, ಆಪ್ಷನ್ ಬಿ ನೆಪೋಲಿಯನ್, ಆಪ್ಷನ್ ಸಿ ಹಿಟ್ಲರ್, ಆಪ್ಷನ್ ಡಿ ಸ್ಟಾಲಿನ್. ಎರಡನೇ ಮಹಾಯುದ್ಧದ ಸಮಯದಲ್ಲಿ 60 ಲಕ್ಷ ಯಹೂದಿಗಳನ್ನು ಕೊಲ್ಲಿಸಿದವರು ಯಾರು? ಸರಿಯಾದಂಥ ಒಂದು ಉತ್ತರ ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಸುಮಾರು 60 ಲಕ್ಷ ಯಹೂದಿಗಳನ್ನು ಕ್ರೂರವಾಗಿ ಕೊಲ್ಲಿಸಿದನು. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಎರಡನೇ ಮಹಾಯುದ್ಧದ ನಂತರ ಯಹೂದಿಯರಿಗಾಗಿ ನಿರ್ಮಿಸಿಕೊಟ್ಟ ರಾಷ್ಟ್ರದ ಹೆಸರೇನು? ಎರಡನೇ ಮಹಾಯುದ್ಧದ ನಂತರ ಯಹೂದಿಯರಿಗಾಗಿ ನಿರ್ಮಿಸಿಕೊಟ್ಟ ರಾಷ್ಟ್ರದ ಹೆಸರೇನು? ಜರ್ಮನಿ, ಇಸ್ರೇಲ್, ಪರ್ಷಿಯಾ, ಇರಾಕ್. ಸರಿಯಾದಂಥ ಒಂದು ಉತ್ತರ ವಿಶ್ವಸಂಸ್ಥೆಯ ನೆರವಿನೊಂದಿಗೆ ಯಹೂದಿಯವರಿಗೆ ಅವರದ್ದೇ ಆದಂಥ ಒಂದು ಇಸ್ರೇಲ್ ಎಂಬ ಹೊಸ ರಾಷ್ಟ್ರವನ್ನು ನಿರ್ಮಿಸಿಕೊಡಲಾಗುತ್ತೆ. ಸೊ ಇಸ್ರೇಲ್ ಇರ್ತಕ್ಕಂಥದ್ದು ಯಹೂದಿಯರಿಗೋಸ್ಕರ. ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಯಾವುದು? ಬೈಬಲ್, ಕುರಾನ್, ಅವೆಸ್ತಾ, ಹೀಬ್ರೂ ಬೈಬಲ್. ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಆಪ್ಷನ್ ಡಿ ಹೀಬ್ರೂ ಬೈಬಲ್. ಸೊ ಇದನ್ನು ಓಲ್ಡ್ ಸ್ಟೇಟ್ಮೆಂಟ್ ಎಂದು ಕರೆಯುತ್ತಾರೆ. ಯಹೂದಿ ಧರ್ಮದಲ್ಲಿ ಒಟ್ಟು ಎಷ್ಟು ಪ್ರಮುಖ ಕಟ್ಟಳೆಗಳು ಅಥವಾ ನಿಯಮಗಳು ಇವೆ? ಯಹೂದಿ ಧರ್ಮದಲ್ಲಿ ಒಟ್ಟು ಎಷ್ಟು ಪ್ರಮುಖ ಕಟ್ಟಳೆಗಳು ಇವೆ? ಆಪ್ಷನ್ಸ್ ಎ 5, ಆಪ್ಷನ್ ಬಿ 8, ಆಪ್ಷನ್ ಸಿ 10, ಆಪ್ಷನ್ ಡಿ 12. ಸರಿಯಾದ ಉತ್ತರ ಯಹೂದಿ ಧರ್ಮದಲ್ಲಿ ಒಟ್ಟು 10 ಪ್ರಮುಖ ಕಟ್ಟಳೆಗಳಿವೆ. ಇವುಗಳನ್ನು ಜೀವನದಲ್ಲಿ ಪಾಲಿಸಬೇಕೆಂದು ವಿಧಿಸಲಾಗಿದೆ. ಯಹೂದಿ ಧರ್ಮದ ಮೊದಲನೇ ಕಟ್ಟಳೆ ಏನು ಹೇಳುತ್ತದೆ? ಕೊಲೆ ಮಾಡಬಾರದು, ಕಳ್ಳತನ ಮಾಡಬಾರದು, ಸುಳ್ಳು ಹೇಳಬಾರದು, ಯಾವೇ ಹೊರತಾಗಿ ಬೇರೆ ಯಾವ ದೇವರಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಫಸ್ಟ್ ಕಟ್ಟಳೆ ಅಂತ ಹೇಳಿದ್ರೆ ನನ್ನನ್ನು ಹೊರತುಪಡಿಸಿ, ಯಾವೇ ಮೀನ್ಸ್ ನನ್ನನ್ನು ಹೊರತುಪಡಿಸಿ ಬೇರೆ ದೇವರಿಲ್ಲ ಎಂಬುದು ಯಹೂದಿ ಧರ್ಮದ ಮೊದಲ ಮತ್ತು ಪ್ರಮುಖ ಕಟ್ಟಳೆಯಾಗಿದೆ. ಸಬತ್ ಎಂದರೆ ಯಾವ ದಿನ? ಸೋಮವಾರ, ಭಾನುವಾರ, ದೇವರು ಸೃಷ್ಟಿಕ್ರಿಯೆಯಿಂದ ವಿರಮಿಸಿದ ದಿನ, ಹಬ್ಬದ ದಿನ. ಸಬತ್ ಎಂದರೆ ಆಪ್ಷನ್ ಸಿ ದೇವರು ಸೃಷ್ಟಿಕ್ರಿಯೆಯನ್ನು ಮುಗಿಸಿ ವಿಶ್ರಾಂತಿ ಪಡೆದ ದಿನವನ್ನು ಸಬತ್ ಎಂದು ಕರೆಯಲಾಗುತ್ತದೆ. ಇದನ್ನು ಪವಿತ್ರವೆಂದು ಭಾವಿಸಲಾಗುತ್ತದೆ. ಸೊ ಇದೆಲ್ಲ ಯಹೂದಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು,
ಸಬ್ಬತ್ ಆಚರಣೆಯ ಸಮಯ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಶನಿವಾರ ಬೆಳಿಗ್ಗೆಯಿಂದ ಭಾನುವಾರ ಬೆಳಿಗ್ಗೆ ಅಥವಾ ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆ, ಭಾನುವಾರ ಸಂಜೆಯಿಂದ ಸೋಮವಾರ ಸಂಜೆ, ಗುರುವಾರ ಸಂಜೆಯಿಂದ ಶುಕ್ರವಾರ ಸಂಜೆ. ಸಬ್ಬತ್ ಆಚರಣೆಯ ದಿನ ಅಥವಾ ಸಮಯ ಯಾವುದಂತ ಹೇಳಿದರೆ ಶುಕ್ರವಾರ ಸಂಜೆಯಿಂದ ಪ್ರಾರಂಭವಾಗಿ ಶನಿವಾರ ಸಂಜೆಯವರೆಗೆ ಇರುತ್ತದೆ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಪಾರ್ಸಿ ಧರ್ಮವನ್ನು ಸ್ಥಾಪಿಸಿದವರು ಯಾರು? ಮೊಸೆಸ್, ಜರತುಸ್ಟ, ಜೀಸಸ್, ಮೊಹಮ್ಮದ್ ಪೈಗಂಬರ್. ಪಾರ್ಸಿ ಧರ್ಮವನ್ನು ಸ್ಥಾಪಿಸಿದವರು ಯಾರು? ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ, ಜರತುಸ್ಟ 6ನೇ ಶತಮಾನದಲ್ಲಿ ಪಾರ್ಸಿ ಧರ್ಮವನ್ನು ಸ್ಥಾಪಿಸ್ತಾರೆ. ಪಾರ್ಸಿ ಧರ್ಮವು ಮೂಲತಃ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಭಾರತ, ಸೌದಿ ಅರೇಬಿಯಾ, ಪರ್ಷಿಯಾ, ಇಸ್ರೇಲ್. ಪಾರ್ಸಿ ಧರ್ಮವು ಮೂಲತಃ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಪರ್ಷಿಯಾ ಅಥವಾ ಇರಾನ್. ಸೊ ಇಂದಿನ ದಿನಗಳಲ್ಲಿ ಪರ್ಷಿಯಾವನ್ನು ಇರಾನ್ ಎಂದು ಕರೆಯಲಾಗುತ್ತದೆ. ಸೊ ಆವಾಗ ಅದು ಪರ್ಷಿಯಾ ಅಂತ ಇತ್ತು. ಸೊ ಅಲ್ಲಿ ಪಾರ್ಸಿ ಧರ್ಮವು ಮೊಟ್ಟ ಮೊದಲ ಅಂದರೆ ಅದು ಸಹ ಮೂಲತಃ ಪ್ರಾರಂಭ ಆಗ್ತಕ್ಕಂಥದ್ದು ಅಲ್ಲಾಗಿರುತ್ತೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಪಾರ್ಸಿ ಜನಾಂಗದವರು ಎಲ್ಲಿ ನೆಲೆಸಿದ್ದಾರೆ? ಇರಾನ್, ಅಮೇರಿಕಾ, ಭಾರತ, ಇಂಗ್ಲೆಂಡ್. ಸೊ ನಾವು ಆಲ್ರೆಡಿ ನೋಡಿದ ಹಾಗೆ ಸ್ನೇಹಿತರೆ, ಸೊ ಅತಿ ಹೆಚ್ಚು ಪಾರ್ಸಿ ಜನರು ಇರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದಾಗ ಭಾರತದಲ್ಲಿ. ವಿಶ್ವದ ಬೇರೆ ಯಾವುದೇ ಭಾಗಕ್ಕಿಂತ ಭಾರತದಲ್ಲಿ ಅತಿ ಹೆಚ್ಚು ಪಾರ್ಸಿ ಜನಾಂಗದವರು ನೆಲೆಸಿದ್ದಾರೆ ಎಂದು ದಾಖಲೆಗಳು ಹೇಳುತ್ತವೆ. ಪಾರ್ಸಿಗಳ ದೇವರು ಯಾರು? ಯಾವೆ, ಅಲ್ಲಾ, ಅಹುರ್ ಮಾಜ್ದಾ, ಜೀಸಸ್. ಸೊ ಯಾವೆ ಅಂದರೆ ನಾವೇನ ಅರ್ಥದಲ್ಲಿ ಹಾಲು ನೋಡಿದ್ವಿ ಸ್ನೇಹಿತರೆ. ಸೊ ಪಾರ್ಸಿಗಳ ದೇವರು ಯಾರಂತ ಕೊಟ್ಟಾಗ ಸೊ ಆನ್ಸರ್ ಬಂದು ಸ್ನೇಹಿತರೆ ಆಪ್ಷನ್ ಸಿ, ಅಹುರ್ ಮಾಜ್ದಾ. ಪಾರ್ಸಿ ಧರ್ಮದ ಮತ್ತೊಂದು ಹೆಸರೇನು? ಇಸ್ಲಾಂ, ಜುಡಾಯಿಸಮ್, ಝೋರಾಸ್ಟ್ರಿಯನ್, ಸನಾತನ ಧರ್ಮ. ಪಾರ್ಸಿ ಧರ್ಮದ ಮತ್ತೊಂದು ಹೆಸರು ಆಪ್ಷನ್ ಸಿ, ಝೊರಾಸ್ಟ್ರಿಯನ್ ಧರ್ಮ ಎಂದು ಕರೆಯುತ್ತಾರೆ. ಪಾರ್ಸಿ ಧರ್ಮದ ಆಚರಣೆಗಳು ಯಾವ ಪ್ರಾಚೀನ ಆಚರಣೆಗಳಿಗೆ ಹತ್ತಿರವಾಗಿವೆ? ವೈದಿಕ ಆಚರಣೆಗಳು, ಬೌದ್ಧ ಆಚರಣೆಗಳು, ಜೈನ, ಇಸ್ಲಾಂ. ಪಾರ್ಸಿ ಧರ್ಮದ ಆಚರಣೆಗಳು ಯಾವ ಪ್ರಾಚೀನ ಆಚರಣೆಗಳಿಗೆ ಹತ್ತಿರವಾಗಿವೆ? ಸರಿಯಾದ ಒಂದು ಉತ್ತರ ಆಪ್ಷನ್ ಎ, ವೈದಿಕ ಆಚರಣೆಗಳಿಗೆ ಬಹಳ ಹತ್ತಿರವಾಗಿವೆ ಎಂದು ಹೇಳಲಾಗುತ್ತದೆ. ಪಾರ್ಸಿಗಳು ಯಾವ ಶಕ್ತಿಯ ಉಪಾಸನೆ ಮಾಡುತ್ತಾರೆ? ಆಪ್ಷನ್ ಚಂದ್ರೋಪಾಸನೆ, ಸೂರ್ಯೋಪಾಸನೆ, ನದಿ ಪೂಜೆ, ಪ್ರಾಣಿ ಪೂಜೆ. ಸರಿಯಾದ ಉತ್ತರ ಪಾರ್ಸಿ ಧರ್ಮದಲ್ಲಿ ಸೂರ್ಯನ ಆರಾಧನೆ ಅಥವಾ ಸೂರ್ಯೋಪಾಸನೆಗೆ ಹೆಚ್ಚಿನ ಮಹತ್ವವಿದೆ. ಪಾರ್ಸಿಗಳ ಪವಿತ್ರ ಧರ್ಮಗ್ರಂಥ ಯಾವುದು? ಕುರಾನ್, ಬೈಬಲ್, ಅವೆಸ್ತಾ, ತ್ರಿಪಿಟಕ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅವೆಸ್ತಾ ಎಂಬುದು ಪಾರ್ಸಿಗಳ ಪವಿತ್ರ ಧರ್ಮಗ್ರಂಥವಾಗಿದೆ. ಇದರಲ್ಲಿ ಅವರ ಸ್ತೋತ್ರಗಳು ಮತ್ತು ನಿಯಮಗಳಿವೆ. ಅವೆಸ್ತಾ ಗ್ರಂಥದಲ್ಲಿ ಬರುವ ಶ್ಲೋಕ ರೂಪದ ಸಾಹಿತ್ಯವನ್ನು ಏನೆಂದು ಕರೆಯುತ್ತಾರೆ? ಮಂತ್ರ, ಗಾಥ, ವಚನ, ಕೀರ್ತನೆ. ಅವೆಸ್ತಾ ಗ್ರಂಥದಲ್ಲಿ ಬರುವ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥ ಎಂದು ಕರೆಯಲಾಗುತ್ತದೆ. ಪಾರ್ಸಿ ಧರ್ಮದಲ್ಲಿ ಪೂಜೆ ಮತ್ತು ಆಚರಣೆಗೆ ಸಂಬಂಧಿಸಿದ ಭಾಗವನ್ನು ಏನೆಂದು ಕರೆಯುತ್ತಾರೆ? ಯತ್ನ, ಹೋಮ, ತಪಸ್ಸು, ಪೂಜಾ. ಪಾರ್ಸಿ ಧರ್ಮದಲ್ಲಿ ಪೂಜೆ, ಆರಾಧನೆ ಮತ್ತು ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯತ್ನ ಎಂದು ಕರೆಯುತ್ತಾರೆ. ಪಾರ್ಸಿ ಧರ್ಮದ ನಂಬಿಕೆಯ ಪ್ರಕಾರ ಮನುಷ್ಯನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಕೆಟ್ಟದ್ದನ್ನು, ಸಂಪತ್ತನ್ನು, ಅಧಿಕಾರವನ್ನು, ಒಳಿತನ್ನು. ಪಾರ್ಸಿ ಧರ್ಮದ ನಂಬಿಕೆಯ ಪ್ರಕಾರ ಮನುಷ್ಯನು ಒಳಿತು ಮತ್ತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲ್ಲುವುದರಿಂದ ಮಾನವನು ಯಾವಾಗಲೂ ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಇದರ ಒಂದು ನಂಬಿಕೆ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಡಿ, ಒಳಿತನ್ನು.
ಏಸು ಕ್ರಿಸ್ತರು ಎಲ್ಲಿ ಜನಿಸಿದರು? ಜೆರುಸಲೆಮ್, ಬೆತ್ಲೆಹೆಮ್, ರೋಮ್, ನಾಜರೆತ್. ಏಸು ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತೆ ಏಸು ಕ್ರಿಸ್ತರು ಎಲ್ಲಿ ಜನಿಸಿದರು ಅಂತ ಹೇಳಿದ್ರೆ, ಏಸು ಕ್ರಿಸ್ತರು ಜೆರುಸಲೆಮ್ನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೆಮ್ ಎಂಬ ಊರಲ್ಲಿ ಜನಿಸಿದರು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ, ಬೆತ್ಲೆಹೆಮ್. ಏಸು ಕ್ರಿಸ್ತರ ತಂದೆ ತಾಯಿಯ ಹೆಸರೇನು? ಜೋಸೆಫ್ ಮತ್ತು ಮೇರಿ, ಅಬ್ರಹಂ ಮತ್ತು ಸಾರಾ, ಡೇವಿಡ್ ಮತ್ತು ಎಲಿಜಬೆತ್, ಜಾನ್ ಮತ್ತು ಮೇರಿ. ಸರಿಯಾದ ಉತ್ತರ ಸ್ನೇಹಿತರೆ, ಏಸು ಕ್ರಿಸ್ತರ ತಂದೆ ತಾಯಿಗಳು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಮಗನಾಗಿ ಜನಿಸಿದರು. ಏಸು ಕ್ರಿಸ್ತರಿಗೆ ತಿಳಿದಿದ್ದ ಭಾಷೆಗಳು ಯಾವುವು? ಇಂಗ್ಲಿಷ್ ಮತ್ತು ಫ್ರೆಂಚ್, ಹಿಬ್ರು ಮತ್ತು ಲ್ಯಾಟಿನ್, ಅರಾಮಿಕ್ ಮತ್ತು ಸೆಮಿಟಿಕ್, ಗ್ರೀಕ್ ಮತ್ತು ರೋಮನ್. ಏಸು ಕ್ರಿಸ್ತರಿಗೆ ತಿಳಿದಿದ್ದ ಭಾಷೆಗಳು ಯಾವುದ್ಯಾವುದಂತ ಹೇಳೋದಾದರೆ, ಸೊ ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳು. ಸೊ ಆನ್ಸರ್ ಆಪ್ಷನ್ ಸಿ. ಯಹೂದಿಗಳು ನಿರೀಕ್ಷಿಸುತ್ತಿದ್ದ ರಕ್ಷಕನನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಪ್ರವಾದಿ, ಮಸೀಹ, ದೇವದೂತ, ಖಲೀಫಾ. ಯಹೂದಿಗಳು ನಿರೀಕ್ಷಿಸುತ್ತಿದ್ದ ರಕ್ಷಕನನ್ನು, ಆನ್ಸರ್ ಆಪ್ಷನ್ ಬಿ, ಮಸೀಹ ಅಥವಾ ಮಹಾರಕ್ಷಕ ಎಂದು ಕರೆಯಲಾಗುತ್ತಿತ್ತು. ಏಸು ಕ್ರಿಸ್ತರಿಗೆ ದೀಕ್ಷಾ ಸ್ನಾನ ಮಾಡಿದವರು ಯಾರು? ಪೀಟರ್, ಮೋಸೆಸ್, ಜಾನ್, ಸಾಲೋಮನ್. ಉತ್ತರ, ಜಾನ್ ಎಂಬ ಧಾರ್ಮಿಕ ಪ್ರವರ್ತಕರು ಏಸು ಕ್ರಿಸ್ತರಿಗೆ ದೀಕ್ಷಾ ಸ್ನಾನ ಮಾಡಿಸಿ ದೀಕ್ಷೆಯನ್ನು ನೀಡಿದರು. ಏಸು ಕ್ರಿಸ್ತರು ಎಷ್ಟನೇ ವಯಸ್ಸಿನಲ್ಲಿ ಮತ ಪ್ರಚಾರ ಆರಂಭಿಸಿದರು? 20 ವರ್ಷ, 25 ವರ್ಷ, 30 ವರ್ಷ, 35 ವರ್ಷ. ಉತ್ತರ ಆಪ್ಷನ್ ಸಿ, 30ನೇ ವಯಸ್ಸಿನಲ್ಲಿ ಇಸ್ರೇಲ್ ದೇಶದಾದ್ಯಂತ ಸಂಚರಿಸಿ ಬೋಧನೆ ಮಾಡಲು ಆರಂಭಿಸಿದರು. ಜಾನ್ ಅವರು ಏಸು ಕ್ರಿಸ್ತರನ್ನು ಏನೆಂದು ಕರೆದರು? ರಾಜ, ಮಸೀಹ, ಸಾಮಾನ್ಯ ಮನುಷ್ಯ, ಪ್ರವಾದಿ. ಸರಿಯಾದ ಉತ್ತರ, ಜಾನ್ ಅವರು ಏಸು ಕ್ರಿಸ್ತರನ್ನು ಮಸೀಹ ಅಥವಾ ರಕ್ಷಕ ಎಂದು ಉದ್ಘರಿಸಿದರು ಮತ್ತು ಗುರುತಿಸಿದರು. ಏಸು ಕ್ರಿಸ್ತರ ಮೊದಲ 12 ಜನ ಶಿಷ್ಯರನ್ನು ಏನೆಂದು ಕರೆಯಲಾಗಿದೆ? ಸೈನಿಕರು, ಅಪೋಸಲ್ಸ್, ಫಾದರ್ಸ್, ಬ್ರದರ್ಸ್. ಏಸು ಕ್ರಿಸ್ತರ ಮೊದಲ 12 ಜನ ಶಿಷ್ಯರನ್ನು ಅಪೋಸಲ್ಸ್ ಎಂದು ಕರೆಯುವ ವಾಡಿಕೆ ಇದೆ. ಏಸು ಕ್ರಿಸ್ತರ ಮೊದಲ ಅನುಯಾಯಿ ಯಾರು? ಜಾನ್, ಪೀಟರ್, ಥಾಮಸ್, ಮ್ಯಾಥ್ಯೂ. ಸೊ ಆನ್ಸರ್ ಆಪ್ಷನ್ ಬಿ, ಪೀಟರ್ ಎಂಬುವವರು ಏಸು ಕ್ರಿಸ್ತರ ಮೊದಲ ಶಿಷ್ಯ ಅಥವಾ ಅನುಯಾಯಿಯಾಗಿದ್ದರು. ಏಸು ಕ್ರಿಸ್ತರು ಯಾರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿದ್ದರು? ಶ್ರೀಮಂತರ ಬಗ್ಗೆ, ರಾಜರ ಬಗ್ಗೆ, ರೋಗಿಗಳು ಮತ್ತು ಅಸಹಕಾರ ಬಗ್ಗೆ, ಪುರೋಹಿತರ ಬಗ್ಗೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಡವರು ಮತ್ತು ಅಸಹಾಯಕರ ಬಗ್ಗೆ ಅಪಾರ ಕರುಣೆ ಮತ್ತು ಸಹಾನುಭೂತಿಯನ್ನು ಹೊಂದಿದ್ದರು. ಏಸು ಕ್ರಿಸ್ತರನ್ನು ವಿರೋಧಿಸಿದವರು ಯಾರು? ರೋಮನ್ನರು, ಯಹೂದಿಗಳ ಸಂಪ್ರದಾಯ ವರ್ಗ, ಅವರ ಶಿಷ್ಯರು, ಬಡವರು. ಏಸು ಕ್ರಿಸ್ತರನ್ನು ವಿರೋಧಿಸಿದವರು ಯಾರಂತ ಹೇಳಿದ ಸ್ನೇಹಿತರೆ, ಇಲ್ಲಿ ಯಹೂದಿಗಳ ಸಂಪ್ರದಾಯವಾದಿ ವರ್ಗವಾಗಿರುತ್ತದೆ. ಏಸು ಕ್ರಿಸ್ತರನ್ನು ಬಂಧಿಸಿ ಯಾರ ವಶಕ್ಕೆ ಒಪ್ಪಿಸಲಾಯಿತು? ಗ್ರೀಕ್ ರಾಜನಿಗೆ, ರೋಮ್ ರಾಜ್ಯಪಾಲನಿಗೆ, ಇಸ್ರೇಲ್ ರಾಜನಿಗೆ, ಈಜಿಪ್ಟ್ ರಾಜನಿಗೆ. ಸೊ ಸರಿಯಾದಂಥ ಒಂದು ಉತ್ತರ, ಏಸು ಕ್ರಿಸ್ತರನ್ನು ಬಂಧಿಸಿ ಯಾರ ವಶಕ್ಕೆ ಒಪ್ಪಿಸಲಾಯಿತು ಅನ್ನೋದಾದ ಸ್ನೇಹಿತರೆ, ಇಲ್ಲಿ ಯಹೂದಿಗಳು ಏಸು ಕ್ರಿಸ್ತರನ್ನು ಬಂಧಿಸಿ ಅಂದಿನ ರೋಮ್ ಸಾಮ್ರಾಜ್ಯದ ರಾಜ್ಯಪಾಲರ ವಶಕ್ಕೆ ಒಪ್ಪಿಸಿದರು. ನೆಕ್ಸ್ಟು, ಏಸು ಕ್ರಿಸ್ತರನ್ನು ಯಾವ ಬೆಟ್ಟದ ಮೇಲೆ ಶಿಲುಬೆಗೇರಿಸಲಾಯಿತು? ಸಿನಾಯ್ ಬೆಟ್ಟ, ಎವರೆಸ್ಟ್, ಗೋಲ್ಗೊತಾ, ಒಲಿವ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ,
ರೋಮ್ನ ಸೈನಿಕರು ಏಸು ಕ್ರಿಸ್ತರನ್ನು ಗೋಲ್ಗತಾ ಎಂಬ ಬೆಟ್ಟದ ಮೇಲೆ ಕರೆದೊಯ್ದು ಶಿಲುಬೆಗೆ ಏರಿಸಿದರು. ಸೊ ಆನ್ಸರ್ ಆಪ್ಷನ್ ಸಿ. ಏಸು ಕ್ರಿಸ್ತರು ತಮ್ಮ ಬೋಧನೆಗಳನ್ನು ಹೇಗೆ ಕಲಿಸಿದರು? ಕಠಿಣ ಶ್ಲೋಕಗಳ ಮೂಲಕ, ಕತೆ ಅಥವಾ ದೃಷ್ಟಾಂತಗಳ ಮೂಲಕ, ಯುದ್ಧದ ಮೂಲಕ, ಕಾನೂನುಗಳ ಮೂಲಕ. ಏಸು ಕ್ರಿಸ್ತರು ತಮ್ಮ ಬೋಧನೆಗಳನ್ನು ಅವರ ಕತೆಗಳು ಮತ್ತು ದೃಷ್ಟಾಂತಗಳ ಮೂಲಕ ಜನರಿಗೆ ವಿಷಯವನ್ನು ತಿಳಿಸುತ್ತಿದ್ದರು. ನೆಕ್ಸ್ಟ್, ಕ್ರೈಸ್ತ ಧರ್ಮದ ಪ್ರಮುಖ ಪ್ರಕಾರ ದೇವರನ್ನು ಏನೆಂದು ಭಾವಿಸಲಾಗಿದೆ? ರಾಜ, ನ್ಯಾಯಾಧೀಶ, ಸರ್ವ ಜೀವರಾಶಿಗಳ ತಂದೆ, ಸೈನಿಕ. ಕ್ರೈಸ್ತ ಧರ್ಮದ ಪ್ರಕಾರ ದೇವರನ್ನು ಏನೆಂದು ಕರೆಯಲಾಗಿದೆ ಅಂತ ಹೇಳೋದಾದ ಸ್ನೇಹಿತರೆ, ಸರ್ವ ಜೀವರಾಶಿಗಳ ತಂದೆ. ಏಸು ಕ್ರಿಸ್ತರ ಬೋಧನೆಯಂತೆ ಶತ್ರುಗಳನ್ನು ಹೇಗೆ ಕಾಣಬೇಕು? ದ್ವೇಷಿಸಬೇಕು, ಕೊಲ್ಲಬೇಕು, ಪ್ರೀತಿಸಬೇಕು, ದೂರವಿಡಬೇಕು. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ ಸ್ನೇಹಿತರೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ಒಳ್ಳೆಯದನ್ನು ಬಯಸು ಎಂದು ಏಸು ಕ್ರಿಸ್ತರು ಬೋಧಿಸುತ್ತಿದ್ದರು. ಕ್ರೈಸ್ತ ಧರ್ಮವು ರೋಮ್ನ ರಾಜ್ಯ ಧರ್ಮವಾಗಿದ್ದು ಯಾವ ಚಕ್ರವರ್ತಿಯ ಕಾಲದಲ್ಲಿ? ಸೀಸರ್, ಅಗಸ್ಟಸ್, ಕಾನ್ಸ್ಟಂಟೈನ್, ನೀರೋ. ಕ್ರೈಸ್ತ ಧರ್ಮವು ರೋಮ್ನ ರಾಜ್ಯ ಧರ್ಮವಾಗಿದ್ದು ಯಾರ ಚಕ್ರವರ್ತಿಯ ಕಾಲದಲ್ಲಿ? ಸೊ ಆನ್ಸರ್ ಸ್ನೇಹಿತರೆ ಆಪ್ಷನ್ ಸಿ, ಕಾನ್ಸ್ಟಂಟೈನ್. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು? ಕುರಾನ್, ಅವೆಸ್ತಾ, ಬೈಬಲ್, ವೇದಗಳು. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ, ಬೈಬಲ್. ಹದಿನಾರನೇ ಶತಮಾನದವರೆಗೂ ಕ್ರೈಸ್ತ ಧರ್ಮವು ಯಾರ ಹಿಡಿತದಲ್ಲಿತ್ತು? ಪ್ರೊಟೆಸ್ಟಂಟರ್, ರೋಮನ್ ಕ್ಯಾಥೋಲಿಕರ್, ಯಹೂದಿಗಳು, ರಾಜರು. 16ನೇ ಶತಮಾನದವರೆಗೂ ಕ್ರೈಸ್ತರ ಧರ್ಮವು ರೋಮನ್ ಕ್ಯಾಥೋಲಿಕ್ರವರ ಹಿಡಿತದಲ್ಲಿತ್ತು. ಜರ್ಮನಿಯಲ್ಲಿ ಕ್ರೈಸ್ತ ಧರ್ಮದ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವರು ಯಾರು? ಜರ್ಮನಿಯಲ್ಲಿ ಕ್ರೈಸ್ತ ಧರ್ಮದ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವರು ಯಾರು? ಮಾರ್ಟಿನ್ ಲೂಥರ್, ಜಾನ್ ಪೀಟರ್, ಪೋಪ್. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ ಚಳುವಳಿಯಿಂದ ಸೃಷ್ಟಿಯಾದ ಹೊಸ ಪಂಗಡ ಯಾವುದು? ಕ್ಯಾಥೋಲಿಕ್, ಆರ್ಥೋಡಾಕ್ಸ್, ಪ್ರೊಟೆಸ್ಟೆಂಟ್, ಜ್ಯೂಯಿಸ್. ಮಾರ್ಟಿನ್ ಲೂಥರ್ ಚಳುವಳಿಯಿಂದ ಸೃಷ್ಟಿಯಾದಂತಹ ಹೊಸ ಪಂಗಡ ಆನ್ಸರ್ ಸ್ನೇಹಿತರೆ ಆಪ್ಷನ್ ಸಿ, ಪ್ರೊಟೆಸ್ಟೆಂಟ್. ಇಸ್ಲಾಂ ಧರ್ಮವು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಭಾರತ, ಅರೇಬಿಯಾ, ಈಜಿಪ್ಟ್, ಇರಾನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಏಷ್ಯಾದ ಅಂದರೆ ಇಸ್ಲಾಂ ಧರ್ಮವು ಪಶ್ಚಿಮ ಏಷ್ಯಾದ ಅರೇಬಿಯಾ ದೇಶದಲ್ಲಿ ಜನ್ಮ ತಾಳಿತು. ಅರೇಬಿಯಾ ಪ್ರದೇಶವು ಭೌಗೋಳಿಕವಾಗಿ ಹೇಗಿತ್ತು? ಫಲವತ್ತಾದ ನದಿ ಬಯಲು, ದಟ್ಟವಾದ ಕಾಡು, ಮರುಭೂಮಿ, ಹಿಮ ಪ್ರದೇಶ. ಅರೇಬಿಯಾ ಪ್ರದೇಶವು ಭೌಗೋಳಿಕವಾಗಿ ಆನ್ಸರ್ ಆಪ್ಷನ್ ಸಿ, ದೊಡ್ಡ ಮರುಭೂಮಿಯಾಗಿತ್ತು. ಅಲ್ಲಿ ವ್ಯವಸಾಯಕ್ಕೆ ಹೆಚ್ಚು ಅವಕಾಶವಿರಲಿಲ್ಲ. ಇಸ್ಲಾಂ ಧರ್ಮದ ಪ್ರವರ್ತಕರು ಯಾರಂತ ಕೊಟ್ಟಿದ್ದಾರೆ? ಅಬುಬಕರ್, ಅಲ್ಲಾ, ಮೊಹಮ್ಮದ್ ಪೈಗಂಬರ್, ಖದೀಜಾ. ಇಸ್ಲಾಂ ಧರ್ಮದ ಪ್ರವರ್ತಕರು ಆಪ್ಷನ್ ಸಿ, ಮೊಹಮ್ಮದ್ ಪೈಗಂಬರ್. ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲಿ ಜನಿಸಿದರು? ಮದೀನಾ, ಮೆಕ್ಕಾ, ಜೆರುಸಲಂ, ಬಾಗ್ದಾದ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆನ್ಸರ್ ಆಪ್ಷನ್ ಬಿ, ಮೆಕ್ಕಾ. ಕ್ರಿಸ್ತಶಕ 570ರಲ್ಲಿ ಅರೇಬಿಯಾದ ಮೆಕ್ಕಾದಲ್ಲಿ ಜನಿಸಿದರು. ಮೊಹಮ್ಮದ್ ಪೈಗಂಬರ್ ಅವರ ತಂದೆ ತಾಯಿ ಯಾರಂತ ಕೇಳಿದರೆ ಅಬ್ದುಲ್ಲಾ ಮತ್ತು ಅಮೀನಾ, ಅಲಿ ಮತ್ತು ಫಾತಿಮಾ, ಜೋಸೆಫ್ ಮತ್ತು ಮೇರಿ, ಇಬ್ರಾಹಿಂ ಮತ್ತು ಸಾರಾ. ಸರಿಯಾದಂಥ ಉತ್ತರ ಮೊಹಮ್ಮದ್ ಪೈಗಂಬರ್ ಅವರ ತಂದೆಯ ಹೆಸರು ಅಬ್ದುಲ್ಲಾ ಮತ್ತು ತಾಯಿಯ ಹೆಸರು ಅಮೀನಾ. ಮೊಹಮ್ಮದ್ ಪೈಗಂಬರರು ಯಾರ ಆರೈಕೆಯಲ್ಲಿ ಬೆಳೆದರು? ತಾತನ ಆರೈಕೆ, ಅಣ್ಣನ ಆರೈಕೆ, ಚಿಕ್ಕಪ್ಪನ ಆರೈಕೆ ಅಥವಾ ಅಕ್ಕನ ಆರೈಕೆಯಲ್ಲಿ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಮೊಹಮ್ಮದ್ ಪೈಗಂಬರ್ ಅವರು ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಅವರು ತಮ್ಮ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆಯಿದ್ದರು.
ಮೊಹಮ್ಮದ್ ಪೈಗಂಬರವರು ವಿವಾಹವಾದ ವಿಧವೆಯ ಹೆಸರೇನಂತ ಕೇಳಿದರೆ ಸೊ ಫಾತಿಮಾ, ಆಯಿಷಾ, ಖದೀಜಾ, ಅಮೀನಾ. ಸೊ ಆನ್ಸರ್ ಆಪ್ಷನ್ ಸಿ ಖದೀಜಾ. ಮೊಹಮ್ಮದ್ ಪೈಗಂಬರರು ಧ್ಯಾನ ಮಾಡುತ್ತಿದ್ದ ಗುಹೆ ಎಲ್ಲಿದೆ? ಮದೀನಾ, ಹಿರಾ ಬೆಟ್ಟದ ತಪ್ಪಲಿನಲ್ಲಿ, ಸಿನಾಯ್ ಬೆಟ್ಟದಲ್ಲಿ, ಆಲಿವ್ ಬೆಟ್ಟದಲ್ಲಿ. ಮೊಹಮ್ಮದ್ ಪೈಗಂಬರವರು ಧ್ಯಾನ ಮಾಡುತ್ತಿದ್ದು ಮೆಕ್ಕಾದ ಬಳಿ ಇರುವ ಹಿರಾ ಬೆಟ್ಟದ ತಪ್ಪಲಿನಲ್ಲಿದ್ದ ಗುಹೆಯಲ್ಲಿ ಮೊಹಮ್ಮದ್ ಪೈಗಂಬರವರು ಧ್ಯಾನ ಮಾಡುತ್ತಿದ್ದರು. ದೇವದೂತನು ಮೊಹಮ್ಮದ್ ಪೈಗಂಬರರನ್ನು ಏನೆಂದು ಕರೆದನು? ದೇವರು, ರಾಜ, ಅಲ್ಲನ ಪ್ರವಾದಿ, ಸೇನಾನಿ. ಸರಿಯಾದ ಉತ್ತರ ಸ್ನೇಹಿತರೆ, ಧ್ಯಾನದಲ್ಲಿದ್ದಾಗ ದೇವದೂತನೊಬ್ಬನು ಬಂದು ನೀನು ಅಲ್ಲನ ಪ್ರವಾದಿ ಎಂದು ಮೊಹಮ್ಮದ್ ಪೈಗಂಬರರಿಗೆ ತಿಳಿಸಿದರು. ಅಲ್ಲನ ಪ್ರವಾದಿ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಬೈಬಲ್, ಕುರಾನ್, ವೇದ, ತ್ರಿಪಿಟಕ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕುರಾನ್. ಮೊಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದೀನಕ್ಕೆ ಪಯಣಿಸಿದ ವರ್ಷ ಯಾವುದು? 570, 600, 622, 632. ಸರಿಯಾದಂಥ ಒಂದು ಉತ್ತರ 622. ಮೆಕ್ಕಾದಿಂದ ಮದೀನಕ್ಕೆ ಹೋದ ಪಯಣವನ್ನು ಇತಿಹಾಸದಲ್ಲಿ ಏನೆಂದು ಕರೆಯುತ್ತಾರೆ? ಮೆಕ್ಕಾದಿಂದ ಮದೀನಕ್ಕೆ ಹೋದ ಪಯಣವನ್ನು ಇತಿಹಾಸದಲ್ಲಿ ಏನೆಂದು ಕರೆಯುತ್ತಾರೆ? ಹಜ್ ಯಾತ್ರೆ, ತೀರ್ಥಯಾತ್ರೆ, ಹಿಜ್ರಾ ಶಕ, ವಿಜಯ ಯಾತ್ರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ ಹಿಜ್ರಾ ಶಕೆ ಅಥವಾ ಹಿಜ್ರಾ ಶಕ. ಮೊಹಮ್ಮದ್ ಪೈಗಂಬರರು ಯಾವಾಗ ನಿಧನರಾದರು? 622, 630, 632, 640. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ ಕ್ರಿಸ್ತಶಕ 632ರಲ್ಲಿ ಮೆಕ್ಕಾದಲ್ಲಿ ಕೊನೆಯುಸಿರೆಳೆದರು. ಇಸ್ಲಾಂ ಪದದ ಅರ್ಥವೇನು? ದೇವರಿಗೆ ಶರಣಾಗು, ಹೋರಾಟ ಮಾಡು, ರಾಜ್ಯ ಸ್ಥಾಪಿಸು, ಪ್ರಾರ್ಥನೆ ಮಾಡು. ಇಸ್ಲಾಂ ಧರ್ಮದ ಅರ್ಥ ಅಥವಾ ಇಸ್ಲಾಂ ಪದದ ಅರ್ಥ ಸ್ನೇಹಿತರೆ ದೇವರಿಗೆ ಶರಣಾಗು. ಮುಸ್ಲಿಂ ಪದದ ಅರ್ಥವೇನು ಅಂತ ಕೇಳಿದರೆ ಧೈರ್ಯವಂತ, ದೇವರ ಅನುಯಾಯಿ, ವ್ಯಾಪಾರಿ, ಯಾತ್ರಿಕ. ಸೊ ಮುಸ್ಲಿಂ ಪದದ ಅರ್ಥವನ್ನು ನೋಡ್ತಾ ಹೋದ ಸ್ನೇಹಿತರೆ ದೇವರ ಅನುಯಾಯಿ ಎಂಬ ಅರ್ಥವನ್ನು ಪಡ್ಕೊಳ್ಳುತ್ತೆ. ಇಸ್ಲಾಂ ಧರ್ಮದ ಪ್ರಕಾರ ದೇವರು ಯಾರು? ಜೀಸಸ್, ಯಾವೆ, ಅಲ್ಲಾ, ಅಹುರ್ ಮಾಜ್ದಾ. ಇಸ್ಲಾಂ ಧರ್ಮದ ಪ್ರಕಾರ ದೇವರು ಒಬ್ಬನೇ, ಆತನೇ ಅಲ್ಲಾ. ಇಸ್ಲಾಂ ಧರ್ಮದಲ್ಲಿ ಎಷ್ಟು ಪ್ರಮುಖ ಆಚರಣೆಗಳು ಅಥವಾ ಸ್ತಂಭಗಳು ಇವೆ? 3, 4, 5, 6. ಸರಿಯಾದ ಉತ್ತರ ಆಪ್ಷನ್ ಸಿ 5. ಕಲಿಮಾ ಎಂದರೆ ಏನು? ದಾನ ನೀಡುವುದು, ಉಪವಾಸ ಮಾಡುವುದು, ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇಡುವುದು, ಯಾತ್ರೆ ಮಾಡುವುದು. ಕಲಿಮಾ ಎಂದರೆ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಕಲಿಮಾ ಎಂದರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇಡುವುದು ಮತ್ತು ಮುಹಮ್ಮದ್ ಅವರು ಅವರ ಪ್ರವಾದಿಗಳೆಂದು ಒಪ್ಪಿಕೊಳ್ಳುವುದು. ಮುಸ್ಲಿಮರು ದಿನಕ್ಕೆ ಎಷ್ಟು ಬಾರಿ ನಮಾಜ್ ಮಾಡಬೇಕು? 1, 3, 5, 7 ಬಾರಿ. ಸೊ ಮುಸ್ಲಿಮರು ದಿನಕ್ಕೆ ಎಷ್ಟು ಬಾರಿ ಅಂತ ಹೇಳಿದಾಗ ಸ್ನೇಹಿತರೆ ಪ್ರತಿದಿನ 5 ಬಾರಿ ಅಲ್ಲನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. 5 ಬಾರಿ. ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಕಲಿಮಾ, ರೋಜಾ, ಜಕಾತ್, ಹಜ್. ಸರಿಯಾದ ಉತ್ತರ ಆಪ್ಷನ್ ಬಿ ರೋಜಾ. ಜಕಾತ್ ಎಂದರೆ ಏನು? ಮೆಕ್ಕಾ ಯಾತ್ರೆ, ದೇವರ ಪ್ರಾರ್ಥನೆ, ಆದಾಯದ ಭಾಗವನ್ನು ದಾನ ನೀಡುವುದು, ಉಪವಾಸ ಮಾಡುವುದು. ಜಕಾತ್ ಮೀನ್ಸ್ ತಮ್ಮ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನವನ್ನು ಮಾಡುವುದು. ಆಪ್ಷನ್ ಸಿ. ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳುವುದನ್ನು ಏನೆಂದು ಕರೆಯುತ್ತಾರೆ? ರೋಜಾ, ಹಜ್, ನಮಾಜ್, ಕಲಿಮಾ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಜೀವನದಲ್ಲಿ ಒಮ್ಮೆಯಾದರೂ ಪವಿತ್ರ ಮೆಕ್ಕಾ ನಗರಕ್ಕೆ ಯಾತ್ರೆ ಮಾಡುವುದನ್ನು ಅಥವಾ ಹೋಗುವುದನ್ನು ಹಜ್ ಯಾತ್ರೆ ಎಂದು ಕರೆಯುತ್ತಾರೆ. ಮೊಹಮ್ಮದ್ ಪೈಗಂಬರವರ ಉತ್ತರಾಧಿಕಾರಿಗಳನ್ನು ಏನೆಂದು ಕರೆಯುತ್ತಾರೆ? ಸುಲ್ತಾನರು, ಬಾದಶಹರು, ಖಲೀಫರು, ಮುಲ್ಲಗಳು. ಮೊಹಮ್ಮದ್ ಪೈಗಂಬರವರ ಉತ್ತರಾಧಿಕಾರಿಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಸೊ ಆನ್ಸರ್ ಆಪ್ಷನ್ ಸಿ ಖಲೀಫರು. ಇಸ್ಲಾಂ ಧರ್ಮದ ಮೊದಲನೇ ಖಲೀಫಾ ಯಾರು? ಉಮರ್, ಅಲಿ, ಅಬುಬಕರ್, ಉಸ್ಮಾನ್. ಸರಿಯಾದ ಉತ್ತರ
ಇಸ್ಲಾಂ ಧರ್ಮದ ಮೊದಲನೇ ಖಲೀಫಾ ಯಾರಂತ ಹೇಳಿದ ಸ್ನೇಹಿತರೆ, ಇಲ್ಲಿ ಆನ್ಸರ್ ಆಪ್ಷನ್ ಸಿ ಅಬುಬಕರ್. ಇಸ್ಲಾಂ ಧರ್ಮದ 2 ಪ್ರಮುಖ ಪಂಗಡಗಳು ಯಾವ್ಯಾವು? ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್, ಶಿಯಾ ಮತ್ತು ಸುನ್ನಿ, ಹೀನಾಯನ ಮತ್ತು ಮಹಾಯಾನ, ದಿಗಂಬರ ಮತ್ತು ಶ್ವೇತಾಂಬರ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಶಿಯಾ ಮತ್ತು ಸುನ್ನಿ. ಏಸು ಕ್ರಿಸ್ತರ ಬೋಧನೆಗಳಲ್ಲಿ ಮನುಷ್ಯನು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಏನು ಸಿಗುತ್ತದೆ? ಶಿಕ್ಷೆ, ಹಣ, ಕ್ಷಮಾಪಣೆ, ಅಧಿಕಾರ. ಸರಿಯಾದಂಥ ಒಂದು ಉತ್ತರ ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ದೇವರಿಂದ ಅವನಿಗೆ ಕ್ಷಮಾಪಣೆ ಸಿಗುತ್ತದೆ ಎಂದು ಯೇಸು ಕ್ರಿಸ್ತರು ಬೋಧಿಸಿದರು. ಯಹೂದಿ ಧರ್ಮದ 10 ಕಟ್ಟಳೆಗಳಲ್ಲಿ ತಂದೆ ತಾಯಿಯರನ್ನು ಹೇಗೆ ಕಾಣಬೇಕು ಎಂದು ಹೇಳಲಾಗಿದೆ? ಪೂಜಿಸಬೇಕು, ಗೌರವಿಸಬೇಕು, ಭಯಪಡಬೇಕು, ದೂರವಿರಬೇಕು. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ ಗೌರವಿಸಬೇಕು.